ಚಿನ್ನ ಬೆಳ್ಳಿ ಪ್ರಿಯರಿಗೆ ಭರ್ಜರಿ ಸುದ್ದಿ ಬರಲಿದೆ. ಹೌದು, ಬಂಗಾರ ಬೆಳ್ಳಿಯಲ್ಲಿ ಭಾರಿ ಇಳಿಕೆನೇ ಆಗಲಿದೆ ವೀಕ್ಷಕರೇ. ಹೌದು, ಬೆಳಗ್ಗೆಯಿಂದ ಮತ್ತೆ ಬಂಗಾರ ಬೆಳ್ಳಿಯಲ್ಲಿ ಕುಸಿತ ಕಾಣ್ತಾ ಇದೆ ವೀಕ್ಷಕರೇ. ನೀವು ಚಿನ್ನಾಭರಣ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಟ್ರಿಕ್ ಇಂದ ನೀವು ಕಡಿಮೆ ಬೆಲೆಗೆ ಬಂಗಾರವನ್ನ ಖರೀದಿ ಮಾಡಬಹುದು. ಹೌದು, ಮಾರ್ಕೆಟ್ ಗಿಂತಲೂ ಕೂಡ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ವೀಕ್ಷಕರೇ. ಮತ್ತೆ ಈ ವಾರ ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ಅಲ್ಲಿ ಏನೆಲ್ಲ ಆಗ್ಬಹುದು, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮ ನೇರವಾಗಿ ಇದರ ಒಂದು ಪ್ರಭಾವ ಬಂಗಾರ ಬೆಳ್ಳಿ ಮೇಲೆ ಬೀಳ್ತಾ ಇದೆ. ಬಂಗಾರ ಬೆಳ್ಳಿ ಈಗ ಇಳಿಮುಖದಲ್ಲಿ ಸಾಕ್ತಾ ಇದೆ ವೀಕ್ಷಕರೇ. ಹೌದು, ಬೆಳ್ಳಿ ಬೆಲೆ ಅಂತೂ ಭರ್ಜರಿ ಇಳಿಕೆನೆ ಆಗ್ತಾ ಇದೆ. ಯುದ್ಧ ಪರಿಣಾಮ ಎಲ್ಲಾ ಕೂಡ ಏರುಪೇರು ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇವತ್ತು ನಾವು ನಿಮಗೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮಾತ್ರ ಹೇಳಲ್ಲ, ಇದರ ಜೊತೆಗೆ ಬಂಗಾರ ಬೆಳ್ಳಿ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರದು, ಬಂಗಾರ ಹೇಗೆ ಖರೀದಿ ಮಾಡಿದ್ರೆ ನಿಮ್ಮ ಜೇಬಿನಲ್ಲಿರೋ ಹಣ ಉಳಿತಾಯ ನೀವು ಮಾಡಬಹುದು. ಇನ್ನು ವೀಕ್ಷಕರೇ, ನಾವು ಹೇಳೋ ಟ್ರಿಕ್ ಇಂದ ನೀವು ಬಂಗಾರ ಖರೀದಿ ಮಾಡಿದ್ರೆ ಕಡಿಮೆ ಬೆಲೆಗೆ ಬಂಗಾರ ನೀವು ಖರೀದಿ ಕೂಡ ಮಾಡಬಹುದು ವೀಕ್ಷಕರೇ. ಇದು ತುಂಬಾ ಜನ ಅಂಗಡಿದವರು ಕೂಡ ಇದೇ ತರ ಮಾಡ್ತಾರೆ. ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗೋಣ. ಮತ್ತೆ ವೀಕ್ಷಕರೇ, ನಿಮಗೂ ಕೂಡ ಬಂಗಾರದ ಬೆಲೆ ಮತ್ತಷ್ಟು ಇಳಿಕೆ ಆಗ್ಬೇಕು, 1 ಲಕ್ಷ ರೂಪಾಯಿ ಆಗ್ಬೇಕು ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಇವತ್ತು ನಾವು ಒಂದು ಪ್ರಶ್ನೆ ಕೇಳ್ತೀವಿ. ಆ ಪ್ರಶ್ನೆಗೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಉತ್ತರವನ್ನ ಕಮೆಂಟ್ ಮೂಲಕ ಕೊಡಬಹುದು. ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟು ಇಡಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಮಾಡಿರ್ಬೇಕು. ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ಉತ್ತರವನ್ನ ಕೊಡಬಹುದು ವೀಕ್ಷಕರೇ. ನಿಮ್ಮ ಕಮೆಂಟ್ ಓದೋದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಮೊದಲಿಗೆ ಹೇಳ್ಬೇಕಂದ್ರೆ ಬೆಳ್ಳಿಯಿಂದ ಶುರು ಮಾಡೋಣ, ನಂತರ ಬಂಗಾರದ ಬೆಲೆ ಬಗ್ಗೆ ಕೂಡ ಮಾತಾಡೋಣ ವೀಕ್ಷಕರೇ. ನೋಡಿ, ಬೆಳ್ಳಿಯಲ್ಲಿ ನೀವು ಖರೀದಿ ಮಾಡ್ಬೇಕಂದ್ರೆ ಒಂದು ಫಿಸಿಕಲ್ ಆಭರಣ, ಜ್ಯುವೆಲರಿ ಅಥವಾ ಒಂದು ಬಿಸ್ಕಿಟ್ ಅನ್ನ ಖರೀದಿ ಮಾಡಬಹುದು. ಅಂದ್ರೆ ಬೆಳ್ಳಿ ಬಿಸ್ಕಿಟ್ ಅನ್ನ ಖರೀದಿ ಮಾಡಬಹುದು. ಅದೇ ನೀವೇನಾದ್ರೂ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬೇಕು ಅಂತ ಇದ್ರೆ ETF ಅಂತ ಬರುತ್ತೆ ವೀಕ್ಷಕರೇ, ಎಲೆಕ್ಟ್ರಾನಿಕ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ. ಅದನ್ನ ನೀವು ಖರೀದಿ ಮಾಡಿದ್ರೆ ಬೆಳ್ಳಿ ಶೇರ್ಸ್ ಗಳನ್ನ ಖರೀದಿ ಮಾಡಬಹುದು ವೀಕ್ಷಕರೇ. ಕಡಿಮೆ ಇದ್ದಾಗ ಖರೀದಿ ಮಾಡೋದು, ಬೆಲೆ ಜಾಸ್ತಿ ಆದಾಗ ಮಾರಾಟ ಮಾಡೋದು. ಈ ತರ ಬೆಳ್ಳಿಯಲ್ಲೂ ಕೂಡ ತುಂಬಾ ಜನ ಟ್ರೇಡಿಂಗ್ ಅನ್ನ ಮಾಡಿ ಲಾಭವನ್ನು ಕೂಡ ಮಾಡ್ತಾರೆ. ಬೇಕಾದ್ರೆ ನಾವು ನಿಮಗೆ ಆ ಒಂದು ಚಾರ್ಟ್ ಕೂಡ ತೋರಿಸ್ತೇವೆ, ಬೆಳ್ಳಿಯನ್ನ ಯಾವ ತರ ಟ್ರೇಡ್ ಮಾಡ್ತಾರೆ ಅಂತ ವೀಕ್ಷಕರೇ. ನೋಡಿ, ಮೊನ್ನೆ ತಾನೇ ಬೆಳ್ಳಿ ಬೆಲೆ 2 ಲಕ್ಷ ರೂಪಾಯಿ ತನಕ ಬಂದಿತ್ತು. ಆದ್ರೆ ಇವತ್ತು ನೋಡಿ 2,44,000 ರೂಪಾಯಿ ಟ್ರೇಡ್ ಆಗಿದೆ. ಅಂದ್ರೆ 2 ಲಕ್ಷ ರೂಪಾಯಿಗೆ ನೀವು ತಗೊಂಡಿದ್ರೆ ಇವತ್ತು ನಿಮಗೆ 44,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಇದೇ ತರ ಲಾಭ ನಷ್ಟ ಎರಡೂ ಕೂಡ ಇದರಲ್ಲಿ ಇದ್ದೇ ಇರುತ್ತೆ. ಆದ್ರೆ ಇದನ್ನ ಹುಷಾರಾಗಿ ಮಾಡ್ಬೇಕಾಗುತ್ತೆ. ನೋಡಿ, ಈಗ ಮತ್ತೆ ಬೆಲೆ ಇಳಿಮುಖದಲ್ಲಿ ಸಾಕ್ತಾ ಇದೆ. ಮೊದಲಿಗೆ ನೋಡಿ ವೀಕ್ಷಕರೇ, 2,60,000 ರೂಪಾಯಿ ತನಕ ಬಂದು ಈಗ ಮತ್ತೆ 2,30,000 2,40,000 ರೂಪಾಯಿ ಅಂತ ಬೆಳ್ಳಿ ಬೆಲೆ ಟ್ರೇಡ್ ಆಗಿದೆ. ಇನ್ನು ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ಯಾರೆಲ್ಲ 2,60,000 ರೂಪಾಯಿಗೆ ಖರೀದಿ ಮಾಡಿದ್ರು ಈಗ ಬೆಲೆ 2,45,000 ರೂಪಾಯಿ ಆಗಿದೆಯಲ್ಲ, ಅವರಿಗೆ 15,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇವತ್ತು ಬೆಳ್ಳಿ ಬೆಲೆ ನೋಡಿ 2,60,000 ರೂಪಾಯಿ ಇದೆ 1 ಕೆಜಿಗೆ. ಆದ್ರೆ ಹೋದ ವಾರ ಇದ್ರದ್ದು ಬೆಲೆ 2,75,000 ರೂಪಾಯಿ ಇತ್ತು. ಇವತ್ತು 2,60,000 ರೂಪಾಯಿಂದ ಪ್ರಾರಂಭವಾಗ್ತಾ ಇದೆ. ಇನ್ಮೇಲೆ ಬೆಳ್ಳಿ ಬೆಲೆ ಇಳಿಮುಖದಲ್ಲಿ ಸಾಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಯಾವಾಗ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗುತ್ತೆ, ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತ ತಜ್ಞರ ಲೆಕ್ಕಾಚಾರ ಮಾಡಿರುವಂತದ್ದು ವೀಕ್ಷಕರೇ. ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ನೇರವಾಗಿ ಈ ಒಂದು ಬಂಗಾರ ಬೆಳ್ಳಿ ಮಾರ್ಕೆಟ್ ಮೇಲೆ ಭರ್ಜರಿ ರೆಸ್ಪಾನ್ಸ್ ಬೀಳ್ತಾ ಇದೆ. ಹೌದು, ಈಗ ನೋಡಿ, ಯಾವಾಗ ಯುದ್ಧಗಳು ಪ್ರಾರಂಭವಾಗುತ್ತೆ ಬೆಲೆ ಏರಿಕೆ ಆಗ್ಬೇಕು ವಿನಃ ಇಳಿಕೆ ಆಗಬಾರದು. ಆದ್ರೆ ವೀಕ್ಷಕರೇ, ಈ ಬಾರಿ ಎಲ್ಲಾ ಕೂಡ ಉಲ್ಟಾನೇ ಆಗಿ ಹೋಗಿದೆ. ತಜ್ಞರು ಕೂಡ ಕನ್ಫ್ಯೂಷನ್ ಹಾಗೂ ಪೂರ್ತಿ ಒಂದು ಲೆಕ್ಕಾಚಾರ ತಲೆ ಕೆಳಗಾಗಿದೆ ಅಂತಾನು ಕೂಡ ಹೇಳಿದ್ದಾರೆ. ಎದಕ್ಕಂದ್ರೆ ಈ ಒಂದು ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಕಚ್ಚಾ ತೈಲದ ಮೇಲೆ ಬಿದ್ದಿದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆದ ಹಿನ್ನೆಲೆ ಹೂಡಿಕೆದಾರರು ಬಂಗಾರದಲ್ಲಿರೋ ಹಣವನ್ನ ತೆಗೆದು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡಿದ್ದಾರೆ. ಹೀಗಾಗಿ ಬಂಗಾರದ ಮಾರ್ಕೆಟ್ ಇಳಿಮುಖದಲ್ಲಿ ಸಾಕ್ತಾ ಇದೆ ಅಂತ ಮಾರ್ಕೆಟ್ ಟಾಕ್ ಅಂದ್ರೆ ಈ ಒಂದು ಶೇರ್ ಬಜಾರಲ್ಲಿ ಮಾತಾಡಿರುವ ಒಂದು ತಜ್ಞರ ಮಾತು ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈಗಲೂ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಯಾವ ತರ ಚಾರ್ಟ್ ಇಳಿಮುಖದಲ್ಲಿ ಸಾಕ್ತಾ ಇದೆ. ಕಳೆದ 5 ದಿನದಲ್ಲಿ 1,55,000 ರೂಪಾಯಿದದ್ದು 1,50,000 ರೂಪಾಯಿ ತನಕ ಒಂದು ಬಂಗಾರದ ಬೆಲೆ ಇಲ್ಲಿ ಬಂದಿದೆ ವೀಕ್ಷಕರೇ. ಅಂದ್ರೆ ಹತ್ತತ್ರ 5ರಿಂದ 6,000 ರೂಪಾಯಿಯಷ್ಟು ಒಂದು ವಾರದಲ್ಲಿ ಬೆಲೆ ಇಳಿಮುಖದಲ್ಲಿ ಕಂಡಿರುವಂತದ್ದು. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ, ಈ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ
ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಮತ್ತಷ್ಟು ಇಳಿಮುಖದಲ್ಲಿ ಸಾಗಲಿದೆ ವೀಕ್ಷಕರೇ. ಹೌದು, ಇನ್ನು 5,000-6,000 ರೂಪಾಯಿಷ್ಟು ಮತ್ತಷ್ಟು ಇಳಿಕೆ ಕಾಣಬಹುದು. 1,45,000 ರೂಪಾಯಿ ತನಕ ಈ ಒಂದು ETF ಗಳ ವ್ಯಾಲ್ಯೂ ಬರಬಹುದು ಅಂತ ತಜ್ಞರು ಹೇಳಿದ್ದಾರೆ. ಇದರ ಹಿಂದಿರೋ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಮುಗಿಯೋ ಸಾಧ್ಯತೆ ಕೂಡ ಒಂದು ಕಡೆಗೆ ಕಂಡು ಬಂದಿದೆ. 18 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ನೋಡೋದಾದ್ರೆ 1,15,530 ರೂಪಾಯಿಗೆ ಓಪನ್ ಆಗ್ತಾ ಇದೆ. ಅಂದ್ರೆ 10 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆ 1,15,530 ರೂಪಾಯಿ ಆಗಿದೆ ವೀಕ್ಷಕರೇ. ಆದ್ರೆ ಇದ್ರದ್ದು ಬೆಲೆ 1,10,000 ರೂಪಾಯಿ ತನಕ ಮತ್ತೊಮ್ಮೆ ಬರಬಹುದು ಅಂತ ತಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ. ಯಾವಾಗ ಯುದ್ಧ ಕೊನೆಯಾಗುತ್ತೆ ನೋಡಿ, ಯಾವಾಗ ಜಾಗತಿಕ ಅನಿಶ್ಚಿತತೆ ಕಡಿಮೆ ಆಗುತ್ತೆ, ಡಾಲರ್ ಬಲವಾಗುತ್ತೆ, ಅವಾಗ ಬಂಗಾರ ಬೆಳ್ಳಿ ಮಾರ್ಕೆಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣುತ್ತೆ ಅಂತ ತಜ್ಞರು ಹೇಳಿರುವಂತದ್ದು. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಂಗಾರ ಖರೀದಿ ಮಾಡೋರು ನಿಮ್ಮ ಹಣ ಉಳಿತಾಯ ಮಾಡಬೇಕು, ನಿಮ್ಮ ಜೇಬಿನಲ್ಲಿರೋ ಹಣ ಉಳಿತಾಯ ಮಾಡಬೇಕು, ಕಡಿಮೆ ಬೆಲೆಗೆ ಬಂಗಾರ ಖರೀದಿ ಮಾಡಬೇಕು. ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರ್ದು, ಯಾವ ಟ್ರಿಕ್ ಗಳನ್ನ ಅನ್ವಯಿಸಬೇಕು, ಎಲ್ಲವನ್ನೂ ಕೂಡ ಈಗ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನ ಕೊಡಲಿದ್ದೇವೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಮೊದಲಿಗೆ ಹೇಳ್ಬೇಕಂದ್ರೆ ನೀವು ಬಂಗಾರ ಖರೀದಿ ಮಾಡುವಾಗ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು ಆಭರಣ ಖರೀದಿ ಮಾಡಿದ್ರೆ ನಿಮಗೆ 10,000-12,000 ರೂಪಾಯಿ ಖರೀದಿ ಮಾಡಿದ ತಕ್ಷಣ ಲಾಸ್ ಆಗುತ್ತೆ, ಅಂದ್ರೆ ನಷ್ಟವಾಗುತ್ತೆ. ಯಾವಾಗ ಒಂದು ಆಭರಣ ನೀವು ಖರೀದಿ ಮಾಡ್ತೀರಿ ನೋಡಿ, ಅದಕ್ಕೆ ಮೇಕಿಂಗ್ ಚಾರ್ಜ್ ಅಂತ ಅಂಗಡಿಯವರು ಹಾಕ್ತಾರೆ. ಮೇಕಿಂಗ್ ಚಾರ್ಜ್ ಅಂದ್ರೆ ಏನು? ಬಂಗಾರ ರೆಡಿ ಮಾಡೋದಕ್ಕೆ ಒಂದು ಚಾರ್ಜ್ ಅಂತಾನೆ ಹೇಳ್ಬಹುದು. ಇದು 10%, 15%, 8% ಈ ತರ ಇರುತ್ತೆ. 1,00,000 ರೂಪಾಯಿಗೆ 10% ಅಂದ್ರೆ 10,000 ರೂಪಾಯಿ ನೀವು ಕೊಟ್ಟಿರ್ತೀರಾ ನೋಡಿ. ಒಂದು ಬಂಗಾರದ ಆಭರಣ ನೀವು ತಗೋತೀರಾ ಅಂದ್ರೆ 1,00,000 ರೂಪಾಯಿದು, ಅದರಲ್ಲಿ ಬಂಗಾರ 90,000 ರೂಪಾಯಿದಿರುತ್ತೆ. 10,000 ರೂಪಾಯಿ ನೀವು ಅದಕ್ಕೆ ಚಾರ್ಜಸ್ ಅನ್ನ ಕೊಟ್ಟಿರ್ತೀರಾ ಅದು ರೆಡಿ ಮಾಡೋದಕ್ಕೆ. ಒಂದು ಬಂಗಾರದ ಗಟ್ಟಿಯಿಂದ ಅದು ಆಭರಣಕ್ಕೆ ಕನ್ವರ್ಟ್ ಆಗ್ಬೇಕು. ಮತ್ತೆ ಅದರಲ್ಲಿ ಮೋಸ ಕೂಡ ನಡೆಯುತ್ತೆ. ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ವೀಕ್ಷಕರೇ. ಕೆಲವೊಂದು ಅಂಗಡಿಗಳಲ್ಲಿ ತುಂಬಾ ದೊಡ್ಡ ಮೋಸ ನಡೀತಾ ಇದೆ. ಹೀಗಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೋಬೇಕು ಅಂತ ಕೇಂದ್ರ ಸರ್ಕಾರ ನಿಯಮ ಕೂಡ ತಂದಿದೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ದೇಶಾದ್ಯಂತ HUID ಕೋಡ್ ಇರೋ ಬಂಗಾರವನ್ನೇ ಖರೀದಿ ಮಾಡಬೇಕಾಗಿ ಬರಬಹುದು ಅಂತ ನಿಯಮ ಕೂಡ ಬರುತ್ತೆ. HUID ಕೋಡ್ ಅಂದ್ರೆ ಪ್ರತಿಯೊಂದು ಆಭರಣಕ್ಕೂ ಕೂಡ ಒಂದು 6 ಡಿಜಿಟ್ ಸಂಖ್ಯೆಯ ಒಂದು ಕೋಡ್ ಗಳನ್ನ ಹಾಕಲಾಗುತ್ತೆ. ಆ ಒಂದು ಕೋಡ್ ಅನ್ನ ನಾವು BIS ಕೇರ್ ಆಪ್ ಅಲ್ಲಿ ಹಾಕಿದ್ರೆ ಆ ಬಂಗಾರ ಯಾರು ರೆಡಿ ಮಾಡಿದ್ದಾರೆ, ಯಾರಿಗೆ ಸೇರಿದ್ದು ಎಲ್ಲಾ ಡಿಟೇಲ್ ಮಾಹಿತಿ ಆ ಒಂದು ಅಪ್ಲಿಕೇಶನ್ ನಲ್ಲಿ ಬರುತ್ತೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ 18 ಕ್ಯಾರೆಟ್ ಚಿನ್ನದ ಬದಲಾಗಿ ನೀವು 22 ಕ್ಯಾರೆಟ್ ಚಿನ್ನ ತಗೊಳ್ಳಿ ವೀಕ್ಷಕರೇ. 22 ಕ್ಯಾರೆಟ್ ಚಿನ್ನದ ಮೊದಲು ಬೆಲೆ ನೋಡಿ, ಇವತ್ತು 10 ಗ್ರಾಮ್ಗೆ 22 ಕ್ಯಾರೆಟ್ ಚಿನ್ನದ ಬೆಲೆ 916 ಬೆಲೆ 1,41,200 ರೂಪಾಯಿ ಇರುವಂತದ್ದು. ಮೊನ್ನೆ ಇದರದ್ದು ಬೆಲೆ 1,44,000 ರೂಪಾಯಿ ಆಗಿತ್ತು ಹೋದ ವಾರ. ಆದ್ರೆ ಈ ವಾರ ನೋಡಿ 1,41,200 ರೂಪಾಯಿಗೆ ಓಪನ್ ಆಗಿದೆ. ಅಂದ್ರೆ ನಾಳೆ ಮತ್ತಷ್ಟು ಇಳಿಕೆ ಕೂಡ ಕಾಣಬಹುದು. ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನ ಮಾರ್ಕೆಟ್ ತುಂಬಾ ವಾಲೆಟಿಲಿಟಿ ಇರುತ್ತೆ. ತುಂಬಾ ಜನ ಖರೀದಿ ಮಾಡ್ತಾರೆ, ತುಂಬಾ ಜನ ಮಾರಾಟ ಮಾಡ್ತಾರೆ. ಹೀಗಾಗಿ ಮಾರ್ಕೆಟ್ ಅಲ್ಲಿ ಒಮ್ಮೆ ಏರಿಕೆ ಒಮ್ಮೆ ಇಳಿಕೆ ಕಾಣುತ್ತೆ ವೀಕ್ಷಕರೇ. ಇಲ್ಲಿ ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ನೀವು ಯಾವುದೇ ಬಂಗಾರ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, 18 ಕ್ಯಾರೆಟ್ ತಗೊಳ್ಳಿ, BIS ಲೋಗೋ ಆಧಾರಿತ ಅಂದ್ರೆ BIS ಲೋಗೋ ಇರೋ ಹಾಲ್ ಮಾರ್ಕ್ ಇರೋ ಬಂಗಾರ ಕಡ್ಡಾಯವಾಗಿ ತಗೊಳ್ಳಿ ವೀಕ್ಷಕರೇ. ಇದರಿಂದ ನಿಮ್ಮ ಬಂಗಾರಕ್ಕೆ ಒಂದು ಗ್ಯಾರಂಟಿ ಇರುತ್ತೆ. ಇನ್ನು ಮುಖ್ಯವಾಗಿ ಜನರು ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ, ಒಂದು ಬಂಗಾರದ ಆಭರಣ ನೀವು ತಗೊಂಡಿರ್ತೀರಾ, ಆ ಆಭರಣಗಳ ಮೇಲೆ ಒಂದು ಇಮಿಟೇಷನ್ ಜ್ಯುವೆಲರಿ ಅಂದ್ರೆ ಒಂದು ಮುತ್ತು ಹವಳದ ತರ ಒಂದು ಸ್ಟೋನ್ಸ್ ಗಳನ್ನ ಆಡ್ ಮಾಡಿರ್ತಾರೆ. ಅದರದ್ದು ತೂಕನ ನೀವು ಲೆಸ್ ಅನ್ನ ಮಾಡಿಸ್ಬೇಕು. ಅಂದ್ರೆ ಬಂಗಾರ 1 ಗ್ರಾಮ್ಗೆ 15,000 ರೂಪಾಯಿ ಇದೆ. ಆದ್ರೆ ಆ ಬಂಗಾರದ ಆಭರಣಗಳ ಮೇಲಿರೋ ಹವಳಗಳು ಇಮಿಟೇಷನ್ ಜ್ಯುವೆಲರಿ ಅದು ಕೇವಲ ಅಂದ್ರೆ 1 ಗ್ರಾಮ್ಗೆ 500-600 ರೂಪಾಯಿ ಇರುತ್ತೆ. ಆದ್ರೆ ಇಲ್ಲಿ ಅಂಗಡಿಗಾರರು ಕೆಲವೊಂದು ಜನರಿಗೆ ಏನ್ ಮಾಡ್ತಾರೆ ಅಂದ್ರೆ ಪೂರ್ತಿ ತೂಕ ಮಾಡಿ ಕೊಟ್ಟು ಬಿಡ್ತಾರೆ, ಪೂರ್ತಿ ಬಂಗಾರ ಅಂತ. ಆದ್ರೆ ಬಂಗಾರ 9 ಗ್ರಾಮ್ ಇರುತ್ತೆ. ಅದ್ರ ಮೇಲೆ 1 ಗ್ರಾಮ್ ಎಕ್ಸ್ಟ್ರಾ ಹವಳಗಳು ಇರುತ್ತವೆ. ಆ 1 ಗ್ರಾಮ್ದು ಹಣವನ್ನ ನೀವು ಲೆಸ್ ಮಾಡಿಸಿದ್ರೆ ಅಂದ್ರೆ ಮೈನಸ್ ಮಾಡಿಸಿದ್ರೆ ನೀವು 9 ಗ್ರಾಮ್ ಬಂಗಾರ ಲೆಕ್ಕ ಕೊಟ್ರೆ ನಿಮಗೆ 15,000 ರೂಪಾಯಿ ನೆಟ್ ಉಳಿತಾಯ ಆಗುತ್ತೆ ವೀಕ್ಷಕರೇ. ಕಡ್ಡಾಯವಾಗಿ ತೂಕ ಮಾಡಿಸುವಾಗ ಬಂಗಾರ ನೀವು 10 ಗ್ರಾಮ್ ತಗೋತೀರಾ ಅಂದ್ರೆ ಅದ್ರ ಮೇಲಿರೋ ಆ ಮೇಕಿಂಗ್ ಚಾರ್ಜಸ್ ಕೂಡ ನೀವು ಕಡಿಮೆ ಮಾಡಿಸಬೇಕು. ಅಂದ್ರೆ ಕೆಲವೊಬ್ರು 15-20% ಹಿಡಿದಿದ್ರೆ ನೀವು ಅದನ್ನ ಬಾರ್ಗೇನಿಂಗ್ ಮಾಡಿ 10-12% ಕೂಡ ಮಾಡಿಸಬಹುದು. ಅಲ್ಲೂ ಕೂಡ ನಿಮಗೆ ಹಣ ಉಳಿತಾಯವಾಗುತ್ತೆ. ಮತ್ತೆ ಸ್ಟೋನ್ಸ್, ಅದ್ರ ಮೇಲಿರೋ ಆಭರಣಗಳ ಒಂದು ಇಮಿಟೇಷನ್ ಮುತ್ತು ಹವಳಗಳ ಒಂದು ಸ್ಟೋನ್ಸ್ ಗಳನ್ನ, ತೂಕಗಳನ್ನ
ಲೆಸ್ ಅನ್ನ ಮಾಡಿಸ್ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಮೂರನೇದಾಗಿ GST ಬಿಲ್ ಕಂಪಲ್ಸರಿ ತಗೊಳ್ಳಿ. ತುಂಬಾ ಜನ ಬಿಲ್ ಇಲ್ಲದೆ ವ್ಯವಹಾರ ಮಾಡ್ತಿರಲ್ಲ, ಮುಂದಿನ ಬರೋ ದಿನಗಳಲ್ಲಿ ನಿಮಗೆ ತುಂಬಾ ಸಮಸ್ಯೆ ಆಗ್ಬಹುದು. ಮುಂದೆ ನೀವು ಬಂಗಾರ ಮಾರಾಟ ಮಾಡಕ್ ಹೋದ್ರೆ ಆ ಬಂಗಾರ ನಿಮ್ದೆ ಅನ್ನೋದಕ್ಕೆ ನಿಮ್ಮ ಹತ್ರ ಗ್ಯಾರಂಟಿ ಇರಲ್ಲ. ಮತ್ತೆ ಬ್ಯಾಂಕ್ ಮೇಲೆ ಲೋನ್ ತಗೋತೀರಾ ಅಂದ್ರೆ ನೀವು ಅಡ ಇಟ್ಟು ಅವಾಗ್ಲೂ ಕೂಡ ಬಿಲ್ ಕೇಳಿದ್ರೆ ನಿಮ್ಮ ಹತ್ರ ಬಿಲ್ ಇರಲ್ಲ, ಅವಾಗ್ಲೂ ಕೂಡ ನಿಮಗೆ ಬಂಗಾರದ ಮೇಲೆ ಸಾಲ ಕೊಡೋದ್ರಲ್ಲಿ ಹಿಂದೆ ಮುಂದೆ ಆಗ್ಬಹುದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವೇನಾದ್ರೂ ಆಭರಣ ತಗೋತೀರಾ ಅಂದ್ರೆ 22 ಕ್ಯಾರೆಟ್ ತಗೊಳ್ಳಿ. ಅದೇ ನೀವೇನಾದ್ರೂ ಹೂಡಿಕೆ ಮಾಡ್ಬೇಕು ಅಂದ್ರೆ 999 ಪ್ಯೂರಿಟಿ ಇರುವ ಬಂಗಾರದ ಬಿಸ್ಕೆಟ್ ಗಳನ್ನ ತಗೋಬಹುದು. ಅಂದ್ರೆ ಗಟ್ಟಿ ಬಂಗಾರ ಅಂತ ನಾವೇನ್ ಕರಿತೀವಿ ಅದನ್ನ ತಗೋಬಹುದು. ಎದಕ್ಕಂದ್ರೆ ಇದರಲ್ಲಿ ನಿಮಗೆ ಮೇಕಿಂಗ್ ಚಾರ್ಜಸ್ ಅನ್ನೋದೇ ಇರಲ್ಲ ವೀಕ್ಷಕರೇ. ಹೌದು, ಮೇಕಿಂಗ್ ಚಾರ್ಜಸ್ ತುಂಬಾ ಕಡಿಮೆ ಇರುತ್ತೆ, 10% ಅಷ್ಟಿರಲ್ಲ. ಬಾಳ ಅಂದ್ರೆ ಒಂದು 200-300 ರೂಪಾಯಿ ಅಷ್ಟೇ ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಇರುತ್ತೆ. ಮತ್ತೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಹೂಡಿಕೆಗೋಸ್ಕರ ನೀವು ತಗೋತೀರಾ ಅಂದ್ರೆ ಇದು ತುಂಬಾನೇ ಬೆಸ್ಟ್ ಅಂತಾನು ಕೂಡ ಹೇಳಲಾಗುತ್ತೆ. ಮುಂದಿನ ಬರೋ 2-3 ವರ್ಷದಲ್ಲಿ ಬಂಗಾರದ ಬೆಲೆ 2 ಲಕ್ಷ ರೂಪಾಯಿ ದಾಟಿದ್ರೆ ಇವತ್ತು ನೀವು 1,50,000 ರೂಪಾಯಿಗೆ ತಗೊಂಡಿರ್ತೀರಾ. ಆದ್ರೆ ಮುಂದಿನ 2-3 ವರ್ಷದ ನಂತರ 2 ಲಕ್ಷ ರೂಪಾಯಿ ಆಗಿದ್ರೆ ನಿಮಗೆ 50,000-40,000 ರೂಪಾಯಿ ಲಾಭ ಸಿಗುತ್ತೆ, ಅದು ನೀವು ಬಂಗಾರದ ಬಿಸ್ಕಿಟ್ ಮಾರಾಟ ಮಾಡಿದ್ರೆ. ಆದ್ರೆ ನೋಡಿ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಏರಿಕೆನೂ ಆಗ್ಬಹುದು, ಇಳಿಕೆನೂ ಆಗ್ಬಹುದು. ಇದು ಯಾರ ಕೈಯಲ್ಲೂ ಕೂಡ ಇರೋದಿಲ್ಲ, ನಮ್ಮ ಭಾರತ ಸರ್ಕಾರದ ಕೈಯಲ್ಲೂ ಕೂಡ ಇರೋದಿಲ್ಲ. ಬಂಗಾರದ ಮಾರ್ಕೆಟ್ ಡಿಪೆಂಡ್ ಆಗೋದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಹೂಡಿಕೆದಾರರು, ಸೆಂಟ್ರಲ್ ಬ್ಯಾಂಕ್ಗಳು, US ಡಾಲರ್ ಬಾಂಡ್ ಈಲ್ಡ್ಸ್ ಮೇಲೆ ಈ ಒಂದು ನಿರ್ಧಾರವನ್ನ ಬೆಲೆಯನ್ನ ಮಾಡಲಾಗುತ್ತೆ. ಮತ್ತೆ ಇವತ್ತು 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಬನ್ನಿ. 10 ಗ್ರಾಮ್ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,54,000 ರೂಪಾಯಿಗೆ ಬಂದು ನಿಂತಿದೆ. ಇದ್ರದ್ದು ಮೊನ್ನೆ ಬೆಲೆ 1,57,000 ರೂಪಾಯಿ ತನಕ ಬಂದಿತ್ತು ವೀಕ್ಷಕರೇ. 3,000 ರೂಪಾಯಿ ಇಳಿಕೆ ಆಗಿದೆ. ಈ ವಾರವೂ ಕೂಡ ಇಳಿಕೆ ಆಗುತ್ತಾ ಏರಿಕೆ ಆಗುತ್ತಾ ಅಂತ ಕಾದು ನೋಡ್ಬೇಕು. ನೋಡಿ, ಬಂಗಾರದ ಮಾರ್ಕೆಟ್ ತುಂಬಾ ರಿಸ್ಕಿ ಆಗಿರುತ್ತೆ, ಬೆಲೆ ಏರಿಕೆನೂ ಆಗ್ಬಹುದು, ಇಳಿಕೆನೂ ಆಗ್ಬಹುದು. ಹೀಗಾಗಿ ಹೂಡಿಕೆ ಮಾಡೋರು ನಿಮ್ಮ ಸ್ವಂತ ಇಚ್ಛಾಶಕ್ತಿ ಮೇಲೆ ನೀವು ಖರೀದಿ ಮಾಡಬಹುದು.